ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಹುಲ್. ಇವತ್ತಿನ ಪಯಣ ಬಂಜಾರ ವಾಟರ್ ಫಾಲ್ಸ್ ಅಥವಾ ರತಿ ವಾಟರ್ ಫಾಲ್ಸ್ ಅಂತ. ಇವಾಗಲೇ ಹೊರಟಿದ್ದೀನಿ. 15 ಮಿನಿಟ್ಸ್ ವಾಕ್ ತೋರಿಸ್ತದೆ. ಯೂಶ್ವಲಿ ಇದು ಆಫ್ ಬಿಟ್ ಜಾಗ, ಇದು ಯಾರಿಗೂ ಗೊತ್ತಿಲ್ಲ, ಬರೀ ಲೋಕಲ್ಸ್ ಅವ್ರಿಗೆ ಮಾತ್ರ ಗೊತ್ತು. ನಾನು ತುಂಬ ಜನ ಕೇಳಿದೆ ಗೊತ್ತಾ ಈ ಜಾಗ ಅಂತ. ಇಲ್ಲ ಅಂದರು. ಒಂದು ಪವರ್ ಪ್ಲ್ಯಾಂಟ್ ಇದೆ, ಹೈಡ್ರೋ ಪವರ್ ಪ್ಲ್ಯಾಂಟ್, ಅಲ್ಲಿ ಬರುತ್ತಂತೆ. ಸೊ ಮ್ಯಾಪ್ ಪ್ರಕಾರ ಮ್ಯಾಪ್ ನೋಡೋದು ಸ್ವಲ್ಪ ತಲೆನೋವು ಇಲ್ಲಿ. 15 ಮಿನಿಟ್ಸ್ ವಾಕ್ ತೋರಿಸ್ತಿದೆ, 950 ಮೀಟರ್ಸ್ ಅಂತ. ಗೊತ್ತಿಲ್ಲ, ನೋಡೋಣ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ. ಇದು ನೋಡಿದ್ರೆ ಎಲ್ಲೋ ತೋರಿಸ್ತೈತಿ. ಪ್ರಾಬ್ಲಮ್ ಏನಂದರೆ ಹೋಗೋ ದೊಡ್ಡ ವಿಷಯ ಅಲ್ಲ, ನಾಯಿಗಳು ಇರ್ತವೆ ಇಲ್ಲಿ. ಹೆಂಗಪ್ಪ ಹೋಗೋರು, ಹೆಂಗೆ ಹೋಗೋದು? ಒಂದು ಕ್ಲೋಸ್ ಆಗ್ತೈತಿ. यहाँ से रास्ता है? कहाँ से? वो भी क्लोज है ना, बंद है वहाँ पे? ಓ ಇದೇ ಹತ್ತಬೇಕಾ? ಗೊತ್ತಿದ್ದಿಲ್ಲ ಗುರು. ಓ ಇಲ್ಲಿರೋ ಜಾಗ ನಾನು ನೋಡ್ತಾ ಇದ್ದೀನಿ, ಎಲ್ಲಿ ರೋಡ್ ಕ್ಲೋಸ್ ಆಗೋಗಿದ್ದಾಗ ಅಂತ. ಐತಿ ಯಾವುದೋ ಪ್ರಾಪರ್ಟಿ ಗುರು ಇದು. ಫ್ರೈಡ್ ಚಿಕನ್, ಚಿಕನ್ ಲ್ಯಾಬ್ರಡಾರ. ಹೀಗೆ ತೋರಿಸ್ತೈತೆ, ಬಟ್ ಆದರೆ ಆ ಕಡೆ ಹೋಗ್ಬೇಕು ನಾನು. ಎಲ್ಲಿ ಅಂತ ಗೊತ್ತಿಲ್ಲ. ಓ ಭಾಳ ಇದೆ ಅನಿಸುತ್ತೆ ಇಲ್ಲಿ. ಆ್ಯಕ್ಚುಲಿ ಆ ರೋಡ್ ಕ್ಲೋಸ್ ಆಗಿದೆ ಅಂತ, ಇದೇ ರೋಡೇ ತೊಗೋಬೇಕು. ಸೊ ಮೇನ್ ರೋಡ್ಗೆ ಹೋಗಿ ಕಟಾಗ್ಲಿಂದ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಏನೋ ಬಂದವ್ರೆ, ಬೀಚ್ ಇನ್ ರಿವರ್ ಸೈಡ್ ಫುಡ್ ಆ್ಯಂಡ್ ಸ್ಟೇ, ಫ್ರೀ ಹೋಮ್ ಡೆಲಿವರಿ ಅಂತ, 24/7. ಅಲ್ವಾ ಕರೆಕ್ಟು. ನಿನ್ನೆ ರಾತ್ರಿ ನಾನು ನಮ್ಮ ಹಾಸ್ಟೆಲಲ್ಲಿರೋ ಇದು ಏನೋ ಕೆಫೆ 10:30 ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಒಂದು ಬೇಗ ಬೇರೆ ತಿನ್ನಬೇಕಾಗಿತ್ತು, ಬರೀ ಮ್ಯಾಗಿ ಮಾತ್ರ ತಿಂದೆ. ಆ್ಯಕ್ಚುಲಿ ಫುಡ್ಡೆಲ್ಲ ಕಂಪೇರ್ ಮಾಡಿದ್ರೆ ನಾಟ್ ಬ್ಯಾಡ್, ತುಂಬ ಪ್ರೈಸಿ ಇಲ್ಲ. ಆ್ಯಂಡ್ ಆಫ್ ಬಿಟ್ ಜಾಗ ಅಲ್ವಾ. ಸೊ ಬಟ್ ಟ್ರಾವೆಲಿಂಗ್ ಒಂದೇ, ಟ್ರೆಕ್ಕಿಂಗ್ ಮಾಡಬೇಕು ಅಥವಾ ಕಾಸು ಸ್ಪೆಂಡ್ ಮಾಡಬೇಕು. ಕ್ಯಾಬ್ ಅವ್ರು 300 ರೂಪಾಯಿ ಕಡಿಮೆ ಬರೋದೇ ಇಲ್ಲ. ಸೊ ಗ್ರೂಪಲ್ಲಿ ಬಂದರೆ ಸ್ವಲ್ಪ ಸೇವ್ ಮಾಡ್ಬೋದು ನೀವು, ಅಥವಾ ಯಾರಾದ್ರು ಸಿಕ್ಕಿದ್ರೆ ಸೋಲೋ ಟ್ರಾವೆಲಿಂಗ್ ಮಾಡೋರು ಶೇರ್ ಮಾಡಿಕೊಂಡು ಕ್ಯಾಬ್ ತೊಗೋಬೋದು. ನಾನು ನೋಡ್ತೀನಿ ಇವಾಗ ಸಿಕ್ಕಿದ್ರೆ ಕ್ಯಾಬ್ನ ಶೇರ್ ಮಾಡ್ಕೊಬೋದು.
ಇವಾಗ ಬಜ್ಜಿ ಮೇಲೆ ಹತ್ತಷ್ಟು ಇರೋದು. ಅಲ್ಲಿ ಹತ್ತಬೇಕು. ಹೌದಾ, ನಿನ್ನೆ ರಾತ್ರಿ ನಾವು ಕೆಫೆಗೆ ಹೋಗ್ಬೇಕು, ಕೆಫೆ ಅಂತೀನಿ, ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಇದೇ ರೂಟೇ ತೊಗೊಂಡಿದ್ದು. ಇದೇ ಹತ್ರ ಆ್ಯಕ್ಚುಲಿ ಮೇನ್ ರೋಡಿಗೆ ರೀಚ್ ಆಗೋದಕ್ಕೆ. ಇಲ್ಲ ಆ ಕಡೆ ಹೋದರೆ ಚಲಾಲ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ವಿಲೇಜ್ ಒಳಗಡೆ. ಆ್ಯಂಡ್ ರೀಮಸ್ ತುಂಬ ದೂರ, ಸ್ಟೀಪ್ ಕೂಡ ಜಾಸ್ತಿ ಇದೆ ಅದು. ಇದು ಒಂದೇ ಸ್ಟೀಪ್ ಇರೋದು ಇಲ್ಲಿ. ಇನ್ನು ವಾಟರ್ ಫಾಲ್ಸ್ಗೆ ಹೆಂಗೆ ಹೋಗಬೇಕು ಅನ್ನೋದು ನೋಡಬೇಕು. ಏನಂದರೆ ಫ್ಲಡ್ಸ್ ಬಂದು ರೂಟ್ಸ್ ಎಲ್ಲ ಹಾಳಾಗೋಗುತ್ತೆ. ಇಲ್ಲಾಂದರೆ ರಿವರ್ ಸೈಡಿಂದಲೇ ನಡ್ಕೊಂಡು ಹೋಗ್ಬಿಡ್ಬೋದು, ಇನ್ನೂ ಹತ್ರ ಆಗೋದು. ಅಲ್ಲಿಂದ ಬರೀ 12 ಮಿನಿಟ್ಸ್ ತೋರಿಸ್ತಾ ಇತ್ತು. ಕಿಲೋಮೀಟರ್ 12 ಮಿನಿಟ್ಸ್ ತೋರಿಸ್ತಾರೆ, 700 ಮೀಟರ್ಸ್ ಅಂತ. ನೋಡೋಣ. ಹಿಂಗೇನು ಹೋಗೋದು, ಹಿಂಗೆ ಹೋಗ್ಬೇಕು ಕರೆಕ್ಟು. ಫುಲ್ ಕತ್ಲೈತೆ ಗುರುಜಿ. ದೇವಸ್ಥಾನ ಶನಿ ಮಂದಿರ್ ಕಸೋಲ್ದು. ಇಲ್ಲಿಂದ 130 ಮೀಟರ್ಸ್ ವಾಟರ್ ಫಾಲ್ಸ್ ಅಂತ ತೋರಿಸ್ತಾರೆ. ಪ್ರಾಬ್ಲಮ್ ಏನಂದರೆ ಇಲ್ಲಿ ಜನರು ಆಮೇಲೆ ಅಂದರೆ ಇವು ಸ್ವಲ್ಪ ಇದು ನಾವು ಸ್ಟ್ರಿಕ್ಟು ಟ್ರೆಡಿಷನ್ ಫಾಲೋ ಮಾಡೋದ್ರಲ್ಲಿ. ನಾವು ಮುಟ್ಟಕ್ಕೆಲ್ಲ ಬಿಡಲ್ಲ ಅವರು. ದೇವಸ್ಥಾನ ಇದೆ, ತುಂಬ ದೇವಸ್ಥಾನಗಳಿದೆ. ಒಂದು ದೇವಸ್ಥಾನ ಒಂದೇ ಒಳ್ಳೆಯದು. ತಾಯಿ ಗೊತ್ತಿಲ್ಲ, ಹೊಸ್ತಾಗಿದೆ ಜಾಗ. ತುಂಬ ಹಳೆ ದೇವಸ್ಥಾನ ಅನ್ಸುತ್ತಿತ್ತು. ಇದ್ರ ಜೊತೆನೆ ಬಂಡೆ ಜೊತೆನೆ ಕಟ್ಬಿಟ್ಟವ್ರೆ. ಮುಂದೆ ಹೋಗೋಣ. ಅಜ್ಜಿ ಶೇಡ್ಸ್ ಹಾಕೊಂಬಿಟ್ಟು ನನ್ನ ಕತ್ಲಾ ಹೊಡಿದೆ ಅಂತ ಅನ್ಕೊಳ್ತಾ ಇದ್ವಿ. ಹೋಗೋಣ ಮುಂದೆ. ಯಾರಿದ್ರು ಬರ್ತವ್ರು ಕೇಳಲ್ಲ ಎಷ್ಟು ದೂರ ಇದೆ ಇಲ್ಲಿಂದ ಅಂತ. ಹೈಡ್ರೋ ಪವರ್ ಪ್ಲಾಂಟ್ ಇದು ಹೊರಗಡೆ. ಒಂದು 10,000 ಹೇಳಬೇಕು ಹಿಮಾಚಲ್ಗೆ. ಅದು ಇಂಟರ್ನೆಟ್ ಕನೆಕ್ಟಿವಿಟಿ, ಇಂಟರ್ನೆಟ್ಟು ಮತ್ತು
ಸಾರಿ ನೆಟ್ವರ್ಕ್ ಮತ್ತು ಪವರ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಇಲ್ಲಿ. कितना दूर है? थोड़ा ही है पर ध्यान से जाना। हाँ रूट कहाँ पे है यहाँ पे? एक्सक्यूज मी भाई, रूट कहाँ पे है? ऊपर जाना है. हाँ थैंक यू. ಇಲ್ಲ ಅನ್ಸುತ್ತೆ. ಇಲ್ಲೇ ಎಲ್ಲಿಂದ ನಾವು ಬಂದರು ಅವರು ನೋಡಿದ್ರೆ ಹಿಂಗೆ ಮೇಲೆ ಹತ್ಬೇಕು ಅಂತ ಹೇಳ್ದ ಗುರು. ಏನಿದು ಹತ್ತಕ್ಕಾಗುತ್ತಾ? ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅಕ್ಕಪಕ್ಕ ಆಫ್ ಬೀಚ್ ಪ್ಲೇಸಸ್ ಹುಡ್ಕೊಂಡು ಅಂದ್ಕೊಂಡ್ರೆ ಹೋಗೋದು ಟ್ರೆಕ್ಕಿಂಗೇ ಮಾಡಿಸ್ತವ್ರೆ. ಓ ಇಲ್ಲೊಂದು ರೂಟ್ ಐತೆ. ಈಗ ಸಿಗೋದು ಮೊಬೈಲ್ ಪಾಕೆಟ್ ಇಟ್ಕೊಳ್ಳೋಣ. ಚಲೋ ವಾ ಒಬ್ಬೊಮ್ಮೆ ಓಡಾಡೋದೆಲ್ಲ ಕಷ್ಟ ಅಂತಾರೆ ಇಲ್ಲಿ. ನಾನು ನೋಡ್ರೆ ಆರಾಮಾಗಿ ಓಡಾಡ್ತಾಯಿದ್ದೀನಿ. ಅವ್ರು ನೋಡಿದ್ರೆ ಹೋಗ್ಬೇಕಾದ್ರೆ ಡಿಸ್ಕ್ಲೇಮರ್ ಕೊಟ್ಬಿಟ್ಟು ಹೋದ್ರು, ನೋಡ್ಕೊಂಡು ಹೋಗ್ಬಿಡು ಅಂತ. ಫೈನಲಿ ಪರವಾಗಿಲ್ಲ, ಡ್ರೈ ಇದೆ, ಅದಕ್ಕೆ ನಡೆಯೋಕ್ಕಾಗ್ತದೆ. ಆ್ಯಂಡ್ ಮೋರ್ ಓವರ್ ನನ್ನ ಟ್ರೆಕ್ಕಿಂಗ್ ಶೂಸ್ ಎಲ್ಲ ತೊಗೊಂಡಿಲ್ಲ, ಬಿಕಾಸ್ ನಂದು ಯಾವುದೇ ಸೀನ್ ಇದ್ದಿಲ್ಲ ಟ್ರೆಕ್ಕಿಂಗ್ ಮಾಡೋದು. ಎಲ್ಲಿ ಹೋಗ್ತಿದೆ ಗುರು ಇದು? ಸಂದಿಗುಂಡಿ ಒಳಗಡೆ ಹೋಗ್ತಿರೋ ರೂಟ್ ಕರೆಕ್ಟಾ ಇಲ್ವ ಅಂತಲೂ ಗೊತ್ತಿಲ್ಲ. ಏನೋ ದಾರಿ ಸಿಕ್ಕಿತ್ತು, ಹೋಗ್ತಾಯಿದ್ದೀನಿ. ಮಿಸ್ ಆಯ್ತಾ ಬೆಳೆದೋಗ್ತೀವಿ. ಏನ ನೀರು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ನೋ ಪೊಲ್ಯೂಷನ್, ಪ್ಯೂರ್ ನೀರು. ಮ್ಯೂಸಿಕ್ ಕೇಳಿಸ್ತಿತ್ತು ನನಗೆ. ಇಲ್ಲೂ ಪಾರ್ಟಿ ಮಾಡ್ತಾರೆ ಜನರು. ಪಾರ್ಟಿ ಮಾಡ್ತಾರೆ, ಫುಲ್ ಪೇಪರ್ ಗೀಪರ್ ಎಲ್ಲ ಹಾಕ್ಕೊಂಡು ಮನೆ ಮಾಡೋದಿಲ್ಲ, ಹಾಳು ಮಾಡಬೇಕು ಅಂತಲೇ ಬಂದವ್ರೆ ಜಾಗನ.
ವಾಪಸ್ ಹೋಗ್ತಾ ಇದ್ದೀನಿ ಫಾಲ್ಸಿಂದ. ಅಯ್ಯಪ್ಪ, ಲಾಸ್ಟು ಇಲ್ಲಿ ಮುಂದೆ ಜಾಗ ಇದೆ, ಬಟ್ ಲೈಕ್ ಹತ್ತಕ್ಕಾಗಲ್ಲ, ಇಲ್ಲಾಂದರೆ ಹತ್ತಾ ಇದ್ದೆ ನಾನು. ಆ್ಯಂಡ್ ಮೋರ್ ಓವರ್ ನನ್ನ ಶೂ ಬಂದುಬಿಟ್ಟು ನನ್ನ ಸ್ಪೋರ್ಟ್ಸ್ ಶೂನೂ ಹಾಕಿಲ್ಲ, ಲೈಕ್ ನಾರ್ಮಲ್ ಕ್ಯಾಶುವಲ್ ಶೂಸ್ ಹಾಕೊಂಡಿದ್ದೀನಿ. ಮುಳುಗಳಂತೂ ಹೆವಿ ಇದೆ ಗುರು, ಇಲ್ಲಿ ಚುಚ್ಚಿದ್ರೆ ದೇವ್ರೆ. ಅಲ್ಲಿ ಮೇಲೆ ಯಾರೋ ಈ ಅಂಕಲ್ಗಳೆಲ್ಲ ಗೊತ್ತಿಲ್ಲ ಅನ್ಸುತ್ತೆ, ಯಾವ ವಯಸ್ಸಾಗಿರೋರೆ, ಆಲ್ಮೋಸ್ಟ್ ಅಂತ 40-45 ವರ್ಷ ಅನ್ಸುತ್ತೆ, ಮೇಲೆ ಹಚ್ಬಿಟ್ಟವ್ರೆ. ಏನು ಹೇಳ್ತೀರಾ? ಖುಷ್. ಇದೇ ರೂಟ ಬಂದಿದ್ದು ನಾನು, ಇದೇ ರೂಟ ಸ್ವಲ್ಪ ರೂಟ್ಗಳು ಚೆನ್ನಾಗಿ ನೆನಪಿಟ್ಕೋಬೇಕಿದ್ರೆ, ಇಲ್ಲ ಅಂದರೆ ಬೇರೆ ಗತಿ. ಎಸ್, ಜೈ ಬಜರಂಗಿ. ಇಷ್ಟಿರೋ ದಾರಿ ಚೆನ್ನಾಗಿತ್ತು. ಅಷ್ಟು ದೂರ ನಡ್ಕೊಂಬಂದಿದ್ದು ಕೂಡ ಏನು ಬಿಸ್ಲು ಹೊಡಿತಾ ಇದ್ದೆ, ನೋಡಿ ಇದೆಲ್ಲ ಕಾಲಿಡಬೇಕಲ್ಲ, ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಹೆಚ್ಚಲ್ಲಿ ಇರೋದಲ್ವ, ಮಿಸ್ ಆದರೆ ದಬ ಹಾಕ್ಕೊಂತೀವಿ, ಸ್ಲೈಡ್ ಆಗಿಬಿಡುತ್ತೆ ಅದು. ನೋಡ್ಕೊಂಡು ಹೋಗ್ಬನ್ನಿ ಅಂತ, ಅಷ್ಟೊಂದೇನು ಕಷ್ಟ ಇಲ್ಲ. ನಾನು ಹೇಳ್ತೀನಿ, ಮಸ್ಟ್ ವಿಸಿಟ್ ಪ್ಲೇಸ್ ಇದು ಕೂಡ. ಆರಾಮಾಗಿ ಜಾಸ್ತಿ ಟ್ರೆಕ್ಕಿಂಗ್ ಬೇಡ, ಈಸಿ ವಾಕಬಲ್ ಡಿಸ್ಟೆನ್ಸಲ್ಲಿ ಏನೋ ಒಂದು ಜಾಗ ನೋಡಬೇಕು ಅಂದರೆ ತುಂಬ ಈಸಿಯಾಗಿ ಹೋಗ್ಬೋದು. ಸ್ವಲ್ಪ ಅಲ್ಲಿ ಇಲ್ಲಿ ಇದಿದೆ, ಸ್ಟೀಪ್ಸ್ ಇದೆ, ಅದು ಬಿಟ್ಟರೆ ಇದೆಲ್ಲ ನಾರ್ಮಲ್. ಎಲ್ಲ ಹೆವಿ ಮುಳುಗಳಿರೋದು ರೀ. ಇದಾದರೆ ಕೈಡಕ್ಕೂ ಚೂರು ಭಯ ಆಗುತ್ತೆ. ಯಾಕಂದರೆ ಮುಳ್ಳಲ್ವಾ, ಚುಚ್ಕೊಂಡು ಆಲ್ರೆಡಿ 1-2 ಮುಳ್ಳು ಹೋಗಿದೆ ಕೈ ಒಂದ್ಗಡೆ. ನನಗೆ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಅವತ್ತು ರಾತ್ರಿ ಹೋದಾಗಂತೂ ಕಾಲೇ ಕಟ್ಟಾಗಿತ್ತು, ಫುಲ್ ಬ್ಲೀಡಿಂಗು. ಒಂದು 2 ಅವರಲ್ಲಿ ಆ್ಯಕ್ಚುಲಿ ಟ್ರೆಕ್ ಮಾಡ್ಬೋದು. ಪಕ್ಕದ ಸ್ಟ್ರೀಟ್ ಆ ಕಡೆ ಅಲ್ಲಿ ಸಂಜೆ ಆದ್ಮೇಲೆ ಚಳಿ ಆಗುತ್ತೆ ಅಂತ ಅಂದ್ಕೊಂಡು ಜಾಕೆಟ್ ಹಾಕ್ಕೊಂಡೆ. ಬಟ್ ಆದರೆ ಸೆಕೆ ಆಗ್ತಿದೆ ಲೈಟಾಗಿ. ಅದು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ನೀರು, ಯಾವುದೇ ರೀತಿ ಪೊಲ್ಯೂಷನ್ಸ್ ಇಲ್ಲದೆ ನೀರಲ್ಲಿ ಚೆನ್ನಾಗಿತ್ತು. ಬಟ್ ಆದರೆ ನನ್ನ ಮಕ್ಕಳು ಅಲ್ಲೇ ಎಣ್ಣೆ ಹೊಡಿತಾ ಇರೋದು. ಹೊಡಿಲಿ ಪ್ರಾಬ್ಲಮ್ ಇಲ್ಲ, ಬಟ್ ಏನಂದರೆ ಏನು ವೇಸ್ಟ್ ಎಲ್ಲ. ನಾನು ಎಕ್ಸಾಂಪಲ್ ನೋಡಿ, ನಾನು ಒಂದು ತೊಗೊಳೋದು ಇದು ಸ್ಪ್ರೈಟ್ ಬಾಟ್ಲು ವಾಪಸ್ ನಾನೇ ಬ್ಯಾಗಲ್ಲಿ
ಬ್ಯಾಗಲ್ಲಿ ತೊಗೊಂಬಂದಿದ್ದೀವಿ. ಟ್ರಾವೆಲ್ ಮಾಡಬೇಕಾದ್ರೆ ಬೇಸಿಕ್ ಒಂದು ಕಾಮನ್ ಸೆನ್ಸ್ ಏನಂದರೆ ಗಲೀಜು ಮಾಡೋಕ್ಕೆ ಹೋಗ್ಬಾರ್ದು ಜಾಗಗಳನ್ನ. ಪ್ಲಾಸ್ಟಿಕ್ ಆಗಲಿ ಏನೇ ಆದರೂ ಕೂಡ ನೇಚರಲ್ಲಿ ಆಗ್ತದೆ, ಅದು ಡಿಸಾಲ್ವ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನಾವು ಯಾವಾಗ ಅದನ್ನು ನೇಚರನ್ನು ನಾವು ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗಲೇ ನಾವು ಕರೆಕ್ಟಾಗಿರೋ ಒಂದೊಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗ್ತೀವಿ. ಸೊ ಎಷ್ಟು ನಮ್ಮ ಹುಡುಗರಿಗೆ ಒಂದು ಪ್ರಾಬ್ಲಮ್ ಏನಂದರೆ, ನಾವು ಎಷ್ಟೇ ಟ್ರೈ ಮಾಡಿ ಹೇರ್ ಸ್ಟೈಲ್ ಮಾಡಿದ್ರೆ ಸ್ವಲ್ಪ ಹೊತ್ತೊಳಗಡೆ ಮಲ್ಕೊಬಿಡೋದು ಹೇರ್ ಸ್ಟೈಲ್. ವೆರಿ ಬ್ಯಾಡ್ ಮೈಂಡೆಡ್ ಗೈಸ್. ಮಧ್ಯದಿರೋ ಒಂದೇ ಒಂದು ಗಿಡ ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ಗ್ರೀನು. ಇಲ್ಲಂತೂ ನಾಯಿಗಳಂತೂ ಬರೋದು ನೋಡಿ, ನೋಡ್ತೀವಿ ನಾಯಿಗೆ ಬರುತ್ತಿವಾಗ ಓಡಿ ಬರ್ತೈತೆ. 2 ನಾಯಿ ಬಂತು. ಕಚ್ಚಲ್ಲ ಗುರು, ಬಟ್ ಪ್ರಾಬ್ಲಮ್ ಏನಂದರೆ ನೋಡಿ, ಏನಾದ್ರು ತಿನ್ನಕ್ಕೆ ಹಾಕ್ಬೇಕು ಇವುಗಳಿಗೆ, ಅದಕ್ಕೆ ಹಿಂದೆ ಫಾಲೋ ಮಾಡ್ಕೊಂಡೇ ಬರ್ತವೆ ನೋಡಿ. No, 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 ನಾಯಿ ನಾಯಿ, no, 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 no. ಏನೋ ಐತಿಲ್ಲ ಅದಕ್ಕೆ. ಹುಚ್ಚಿ ನಾಯಿ ಬಂದ್ಬಿಟ್ಟು ಅಂದ್ಕೊಂಡೆ. ಚಲೋ ಕಸೋದಂತೆ. ಇವಾಗ ನಾನು ಎಲ್ಲಿಗೆ ಹೋಗೋಣ? ಹಿಂಗೋದ್ರೆ ಕಸೋಲು, ಹಿಂಗೋದ್ರೆ ಮಣಿಕರನ್ ಅನಿಸುತ್ತೆ.